ಓಕೆ. ನಾವು ಶೇಕ್ ಕುಡ್ದಿವಿ ಸರ್, ಶೇಕ್ ಕುಡಿದಿದ್ದೆ ನನಗೆ ಗೊತ್ತಿಲ್ಲ. ಮನೆಗೆ ಬಂದು ಈಗ ಒಳಗಡೆ ಬಂದು ಈ ಸ್ಕೂಲಿಗೆ ಬರದೆ ಅಲ್ಲೆಲ್ಲ ಊರಾಗ ತಿರುಗಾಡಿದ್ರೆ ಹೇಗೆ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ ಇಲ್ಲಿ. ಓಕೆ, ಪ್ರತಿಯೊಬ್ಬರು ಕುತ್ಕೊಂಡಾಗ ಕೇಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಸರಿ, ಕೇಳಿಸೋಲ್ದ ನಿಮಗೆ? ಕೇಳಿಸಲ್ವಾ? ಕೈ ಹಿಂಗಂತಾರೆ ಯಾರು? ಕೇಳಿಸಲ್ಲ ಏನು ಗೊತ್ತಿಲ್ಲ, ಕೇಳಿಸುತ್ತೆ. ಕರೆಕ್ಟ್. ಓಕೆ, ರೈಟ್. ಎಲ್ಲಾದ್ರೂ ಅಫ್ರೆಶ್ ಇದೆಯಾ? ಅಫ್ರೆಶ್ ಇದೆ, ಕರೆಕ್ಟಾ? ಕುಡಿತೇರಿ ಹೊಸ್ದಾಗಿ ಬಂದ್ರೆ ಅನಿಸಿರುತ್ತೆ. ವಿಜಯ್ ಕುಮಾರ್, ನೀವು ಯಾರು ಇವತ್ತು ಹೊಸ್ದಾಗಿ ಬಂದಿರೋದಾ? ಸರ್ ನಮ್ಮದು ಹಾ, ಓಕೆ. ನಮ್ಮದು ಸರ್. ಇದು ನಿಮ್ದು ಸರ್ 1 ವೀಕ್ ಆಯ್ತು ಒಂದು. ಹಾ, ಸರಿ ಸರಿ ಸರ್. ಓಕೆ, ನಾನು ಇವತ್ತೇ ನೋಡಿದ್ದೆ ಅದಕ್ಕಾಗಿ. ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ಇವತ್ತು ಬರ್ಲಿಕ್ಕೆ ದೊಡ್ಡ ಬಸಮ್ಮ ಅಂತಿದ್ದೀರಿ. ಓಕೆ, ಇರಲಿ, ರೈಟ್. ನಿನ್ನೆ ಯಾರೋ ಬಳ್ಳಾರಿಗೆ ಬಂದಿದ್ರಿ, ಒಂದು ಆರ್ಟ್ ಕೊಡಿ. ಬಂದಿದ್ದೆ ಅನ್ನೋರು, ಬಂದಿದ್ದೆ ಅಂತ ಆರ್ಟ್ ಕೊಡಿ. ಕೈ ಎತ್ತಬೇಡಿ, ಆರ್ಟ್ ಬೇರೆ, ಕೈ ಎತ್ತೋದು ಬೇರೆ. ಓಕೆ, ನಾನು ಬಂದಿದ್ದೆ, ನಾನೊಂದು ಆರ್ಟ್ ಕೊಡ್ತೀನಿ. ಓಕೆ, ಎಷ್ಟು ಜನ ಸರ್ ನಿನ್ನೆ ಬರಲೇಬೇಕಿತ್ತು ಸರ್, ಸಿಕ್ಕಾಬಿಟ್ಟೆ ಬಿಜಿ ಇದ್ದೆ ಸರ್ ಅನ್ನೋ ಒಂದು ಕೈ ಸರ್. ನಿನ್ನೆ ಬರಕ್ ಹೊಂಟಿ ಸರ್, ಬಿಜಿ ಆಗ್ಬಿಟ್ಟು ಸರ್ ನಿನ್ನೆ. ಸರ್ ನಿನ್ನೆ ಹೊರಟಿ ಸರ್, ನಾನು ಬರಬೇಕಿತ್ತು ಸರ್, ಬಿಜಿ ಆಗ್ಬಿಟ್ಟು ಸರ್, ಭಾಳ ಕೆಲಸ ಬಂತಂದ್ರೆ ನಿನ್ನೆ. ಸರ್ ನಿನ್ನೆ ಹೊರಟಿದ್ದೆ, ನಾನು ಬರಕ್ ರೆಡಿ ಆಗಿದ್ದೆ ಸರ್, ಕೆಲಸ ಬಂತು ಸರ್, ಬಿಜಿ ಆಗಿದ್ದೇನೆ. ನೋಡಿ ಹೆಂಗಿದ್ದೀರಿ ನೋಡ್ತೀನಿ. ನೀವೆಲ್ಲ ಬಂದ್ಬಿಟ್ರೆ ನಿನ್ನೆ? ನೀವೆಲ್ಲ ಬಂದಿದ್ರೆ? ಓಕೆ, ರೈಟ್. ಎಲ್ಲಿ ಕಾವೇರಿ, ಎಲ್ಲಿ ಹೋಗಿದ್ದೆ ನೀನು? ಈ ಕ್ಲಾಸಿಗೆ ಬಂದಿಲ್ಲ, ನೀವು ಕ್ಲಾಸಿಗೆ ಬರ್ತಾ ಇರಿ ಇತ್ತೀಚೆಗೆ. ನೀವು ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ಇಲ್ಲ ಸರ್, ಹಬ್ಬ ಇತ್ತು, ಹಂಗಾಗಿ ಕ್ಲಾಸ್ ಎಷ್ಟು ದಿನ ಹಬ್ಬ ಇತ್ತು? 3 ದಿನ ಸರ್. ನೀವು ಕ್ಲಾಸಿಗೆ ಬರದೇ ಬಿಟ್ಟೆ ಒಂದು ತಿಂಗಳಾಯ್ತಲ್ಲ ಅವಲೇ? ಇಲ್ಲ ಸರ್, 3 ದಿನ ಅಷ್ಟೇ ಕ್ಲಾಸ್ ಕೇಳಿಲ್ಲ. ಓಕೆ, 114 ಜನ ಇದ್ದೀರಿ. ಓಕೆ, ಮನೆಯಲ್ಲಿ ಮನೆಯಾಗ ನಮ್ಮ ಮನೆ ನಿಮ್ಮ ಮನೆಯಲ್ಲಿ ಎಲ್ಲ ಮನೆ ಎಲ್ಲ ಸಂಸಾರ ಒಂದೇ. ಓಕೆ, ನನಗೆ ಇತ್ತೀಚೆಗೆ ಅರ್ಥ ಆಗ್ತದೆ ಗೊತ್ತಾ? ಮನೆಯಲ್ಲಿ ಮೈಂಡ್ ಯಾರಿಗೆ ತಲೆ ಇದೆ, ತಲೆ ತಲೆ ಈ ತಲೆ ಇದೆಯಲ್ಲ, ಈ ತಲೆ ಏನಾಗ್ಬಿಟ್ಟಿದೆ ನನಗೆ ಗೊತ್ತಾಗ್ತಿರೋದು, ಈ ತಲೆಯಲ್ಲಿ ನಾವು ಒಳಗಡೆ ಒಂದು ಹಾಕ್ಬಿಟ್ಟಿದೀವಿ, ಫಸ್ಟ್ ಇಂದ ಹಾಕಿದೀವಿ. ನೀವು ಒಂದು ಇಟ್ಕೊಳ್ಳಿ, ಏನಾದ್ರೂ ಹೇಳಿದ್ರೆ ಕೇಳಿದ್ರೆ ಈ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ನಾನು ಹುಟ್ಟುವ ಮುಂಚೆನೆ ಹರ್ಬಲೈಫ್ ಹುಟ್ಟಿದೆ ಭೂಮಿ ಮೇಲೆ. ನಾನು ಹುಟ್ಟ ಮುಂಚೆ ಹರ್ಬಲೈಫ್ ಹುಟ್ಟಿದೆ, 46 ವರ್ಷ ಹರ್ಬಲೈಫ್ ಹುಟ್ಟಿ ಇಲ್ಲಿ ಬಂದು ನೀವು ಶೇಪ್ ಕುಡಿದ್ರೆ ಇಲ್ಲಿ ಹೇಳಿ ಕೊಡುವಂತದ್ದು ನಾನು ಭೂಮಿಯಲ್ಲಿ ಕೇಳೇ ಇಲ್ಲ, ನಾನು ಕೇಳೇ ಇಲ್ಲ. ಯಾಕಂದ್ರೆ ಎಲ್ಲಿ ಕೇಳಿಲ್ಲ ಅಂತ ಯಾಕಂತ ಹೇಳಿದ್ರೆ, ಹೊರಗಡೆ ಹೇಳಿಕೊಡೋದು ಬೇರೆ, ಇಲ್ಲಿ ಕಲಿಯೋದೇ ಬೇರೆ. ಇಲ್ಲಿ ಏನೇನು ನೀವು ಕಲಿತೀರಿ, ಬಾಡಿ ಒಳಗೆ ಏನೇನು ಇರಬೇಕೋ ಆಕ್ಚುಲಿ ಕರೆಕ್ಟ್ ಆಗಿ ಅದು ಇರ್ಬೇಕು ಅಂತ ಹೇಳಿಕೊಡ್ತಾರೆ. ಅದರಿಂದಾಗಿ ನೀವೆಷ್ಟು ಎಷ್ಟು ಸಮಾಧಾನ ಇದೆ, ಈಗ ಸಮಾಧಾನ ಇದೆ ಸರ್ ಅಂತ. ಸಮಾಧಾನ ಇದ್ರಷ್ಟೇ ನಿಮ್ಮ ಜೀವಕ್ಕೆ ಒಂದಿನ ಒಂದು ಟೈಮ್ ಕೊಡುತ್ತೆ. ಜೀವ ಒಂದಿನ ಟೈಮ್ ಇರುತ್ತಾ ಮನೆ ಒಳಗಡೆ, ನಿಮ್ಮ ದೇಹದಲ್ಲಿ ಜೀವ ಇರುತ್ತೆ ಟೈಮ್ ಕೊಟ್ರೆ. ಇಲ್ಲಿ ಟೈಮ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅಂತ ಇಟ್ಕೊಳ್ಳಿ, ಪ್ರತಿ ಒಂದು ಜಾತ್ರೆಗೆ ಹೋಗಿರ್ತೀರಿ, ಬೆಳಗ್ಗೆ ಮಲ್ಕೊಳ್ಳುವಾಗ, ಬೆಳಿಗ್ಗೆ ಏಳುವಾಗ, ಮತ್ತೆ ಊಟ ಮಾಡುವಾಗ, ಕೆಲಸ ಮಾಡುವಾಗ, ನೀವು ಹೊರಗಡೆ ಹೋಗಿರುವಾಗ, ಸಂತಿಗೆ ಹೋಗಿರುವಾಗ, ದೇವಸ್ಥಾನಕ್ಕೆ ಹೋಗಿರುವಾಗ ಕೂಡ ಮನುಷ್ಯ ಏನ್ ಹೇಳ್ತಾನೆ ಗೊತ್ತಾ? ಟೈಮ್ ಇಲ್ಲ ಸರ್ ಅಂತ ಹೇಳ್ತಾನೆ. ಯಾರ ಕೇಳಿದ್ರಿ? ದೇವಸ್ಥಾನಕ್ಕೆ ಕೈ ಮುಗಿಯುವಾಗ ಮನೆಗೆ ಹೋಗ್ಬೇಕಪ್ಪ, ಬೇಗ ಹೋಗೋ ಟೈಮ್ ಆಗ್ಬಿಡ್ತದೆ, ಮನೆಗೆ ಬಂದಾಗ ಬೇಗ ಮಲ್ಕೋಬೇಕು ಅನ್ಸುತ್ತೆ, ಮತ್ತೆ ಎದ್ದೇಳ್ಬೇಕು ಅನ್ಸುತ್ತೆ, ಕೆಲಸ. ಯಾವಾಗ ಮನುಷ್ಯ ನೆಮ್ಮದಿಯಾಗಿರ್ತಾನೆ ಅಂತ ಇಟ್ಕೊಳ್ಳಿ, ನೆಮ್ಮದಿ ಇಲ್ಲದ ದೇಹದಲ್ಲಿ ಜೀವ ಇರಲ್ಲ, ನೆಮ್ಮದಿ ಇಲ್ಲದ ಮನೆಯಲ್ಲಿ ಮಕ್ಕಳು ಇರಲ್ಲ, ನೆಮ್ಮದಿ ಇಲ್ಲದ ಮನೆಯಲ್ಲಿ ಗಣೆ ಅಂತ ನೆಮ್ಮದಿಗಿರಲ್ಲ. ಮನೆಯಿಂದನೇ ಇದು ಜೀವ ಇರೋದು ಅಂತ ನನಗೆ ಅನಿಸ್ತದೆ. ಜೀವ ಇರ್ಬೇಕಾದ್ರೆ ಮನೆ ಸಮಾಧಾನ ಇರಬೇಕು ಅಂತ ಈ ಒಳಗೆ ಇರ್ಬೇಕನ್ಸುತ್ತೆ. ಒಂದು ಮನೆಗೆ ಹೋಗಿದ್ರೆ ಆ ಮನೆ ಒಳಗೆ ಕುತ್ಕೋಬೇಕನ್ಸುತ್ತೆ, ಯಾಕಂದ್ರೆ ಆ ಮನೆ ಸಮಾಧಾನವಾಗಿದೆ, ನೀರು ಸ್ವಚ್ಛವಾಗಿದೆ ಅಂತ. ಕೆಲವು ಮನೆ ಒಳಗಡೆ ಹೋಗ್ಬಿಟ್ಟು ಸಾಕಿಲ್ಲ, ಯಾವಾಗ ಎದ್ದೋಗ್ಬೇಕು ಅನ್ಸುತ್ತೆ, ಮತ್ತೆ ಆ ಮನೆ ನೀವು ಹೆಂಗ್ ವಾಸ ಮಾಡ್ತೀರಿ? ಹಂಗೆ ದೇಹದಲ್ಲಿ ಕಿರಿ 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 ಮನೆ ಒಳಗೆ ಒಂದು ಗುಳಿಗೆ, ಶುಗರ್ಗೆ ಒಂದು ಗುಳಿಗೆ, ಮೈನಿಗೆ ಒಂದು ಗುಳಿಗೆ, ನಿದ್ದೆ ಬರಕ್ಕೆ ಒಂದು ಗುಳಿಗೆ, ನಿಮಗೆ ಡಿಪ್ರೆಷನ್ಗೆ ಒಂದು ಗುಳಿಗೆ, ಟೆನ್ಷನ್ಗೆ ಒಂದು ಗುಳಿಗೆ ತಗೊಂಡ್ರೆ ದೇಹದಲ್ಲಿ ಜೀವ ಇರುತ್ತೆ ಹೆಂಗ್ ಅನ್ಕೊಂತೀರಿ? ಹೆಂಗ್ ಅನ್ಕೊಂತೀರಿ ಇಂಥ ಜೀವ ಅಂತ?
ಆ ನೋವು ತಡ್ಕೊಳಕ್ಕಾಗದೆ ನಿಜವಾಗ್ಲೂ ಅನ್ಸುತ್ತೆ ಈ ಬಾಡಿ, ಈ ಮನೆ ಸುಂದರವಾದ ಮನೆ ಕಟ್ಸಿದೀವಿ, ಮನೆದೇ ಪ್ರಾಬ್ಲಮ್ ಇಲ್ಲ, ಮನೆ ಒಳಗ ಮನುಷ್ಯ ಇದ್ರೆ ಆ ಮನೆ ಚೆನ್ನಾಗಿರುತ್ತೆ. ಮನೆ ಒಳಗೆ ಜೀವ ಇರ್ಬೇಕಂದ್ರೆ ಅದು ನೆಮ್ಮದಿಗಿರ್ಬೇಕು ಮನುಷ್ಯ, ಅವಾಗಷ್ಟ ಜೀವ ಇರುತ್ತೆ ಅಂತ ನಂಗೆ ಅನಿಸ್ತಿದೆ. ಪ್ರತಿಯೊಂದು ನೀವು ಚೆಕ್ ಮಾಡಿದೀನಿ, ನಾನು ಕೂಡ ತುಂಬಾ ಜನ ಮಾತಾಡ್ತೀವಿ, ಹೊರಗಡೆ ಮಾತಾಡುವಾಗ ನನಗೆ ತುಂಬಾ ಜನ ಹೇಳ್ತಾರೆ ಫೋನ್ ಮಾಡಿ, ಅದು ಯಾಕೆ ಗೊತ್ತಿಲ್ಲ, ತುಂಬಾ ಆತ್ಮೀಯವಾಗಿ ತುಂಬಾ ಜನ ಮಾತಾಡ್ತಾರೆ. ಸರ್ ನನಗೆ ನೀವು ಸುಮ್ಮನೆ ಚೆಕ್ ಮಾಡಿ, ಹೆಣ್ಮಕ್ಳು ಚೆಕ್ ಮಾಡ್ಕೊಳ್ಳಿ, ಕ್ವಾಮ ಚೆಕ್ ಮಾಡಿ, ಈ ಮಂತ್ ಸರಿಯಾದ ಟೈಮ್ ಪೀರಿಯಡ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಈ ತಿಂಗಳು ಎಷ್ಟು ನೀವು ಟೆನ್ಷನ್ ತಗೊಂಡಿದ್ ನೋಡಿ, ಎಷ್ಟು ನಿದ್ದೆ ಮಾಡಿದ್ ನೋಡಿ, ಎಷ್ಟು ನೀರು ಕುಡ್ದಿದ್ ನೋಡಿ, ಎಷ್ಟು ಸಮಾಧಾನವಾಗಿದ್ರೆ ಸರಿಯಾದ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನಿಮಗೆ ಪೇನ್ ಅಂತ ಪೀರಿಯಡ್ಸ್ ಆಗುತ್ತೆ. ಚೆಕ್ ಮಾಡಿ ನೋಡಿದ್ದೀನಿ. ಅದೇ ಕಿರಿಕಿರಿ, ಟೆನ್ಷನ್, ಒತ್ತಡ, ನಿದ್ದೆ, ನೀರಿಲ್ಲ ಅಂದ್ಕೊಳ್ಳಿ, ನಿಮಗೆ ಯಾವಾಗ ಚೆಕ್ ಮಾಡಿ, ಒಂದೇ ಬಿಫೋರ್ ಒಂದೇ ಲೇಟ್ ಆಗಿ ಆಗುತ್ತೆ. ಚೆಕ್ ಮಾಡಿ ಡೌಟ್ ಇದೆ, ಚೆಕ್ ಮಾಡ್ಬೋದು, ಚೆಕ್ ಮಾಡಿ. ಯಾರು ಚೆಕ್ ಮಾಡಿಲ್ಲ ಅನ್ಸುತ್ತೆ, ನಿಮ್ಗೆ ಗೊತ್ತಿಲ್ಲ. 100% ಸತ್ಯ. ಅಂದ್ರೆ ಅಷ್ಟು ಒತ್ತಡ ನಿಮ್ಗೆ, ಅಷ್ಟು ಟೆನ್ಷನ್ ನೋಡ್ತಾರೆ, ಅಷ್ಟು ಟೆನ್ಷನ್ ಆಗಿ ಇರೋ ಪರ್ಸನ್ ಕೂಲ್ ಆಗಿರಿ, ಒಂದ್ ತಿಂಗಳು ನಾರ್ಮಲ್ ಆಗಿರಿ, ನೋಡಿ ಹೆಂಗಾಗುತ್ತಂತ. ಬ್ಲಡ್ ಪ್ರೆಷರ್, ಓಕೆ, ಬಾಡಿ ಇರೋದು ನೀವು ಏನೇ ಕೆಲಸ ಮಾಡ್ತೀರಿ, ಆ ಕೆಲಸ ಮೇಲೆ ಪ್ರೆಷರ್, ನಿಮ್ಗೆ ಆ ಪ್ರೆಷರ್ ಆಗ್ತಿರೋದು. ನಿನ್ನೆ ಬಳ್ಳಾರಿಗೆ ಬಂದಾಗ ಎಷ್ಟು ಜನಕ್ಕೆ ಆ ಮನೆ ಮರ್ತೋಗಿ, ಆ ಸಂಸಾರ ಮರ್ತೋಗಿ ಆರಾಮಾಗಿತ್ತು ನಿನ್ನೆ. ಯಾಕೆ ಹೇಳಿ? ನಿಮ್ಗೆ ಅರ್ಧ ರಿಲೀಫ್ ಆಗಿರುತ್ತೆ, ಸಂತೋಷ ಆಗಿರುತ್ತೆ. ಯಾವ ಮದಿಗೆ ಹೋದ್ರು, ಯಾವ ಫಂಕ್ಷನ್ಗೆ ಹೋದ್ರೆ ಹಿಂಗಿರಲ್ಲ ಸರ್, ಅಷ್ಟು ಚೆನ್ನಾಗಿತ್ತು ಸರ್ ಅಲ್ಲಿ ಹೋದಾಗ ಅನ್ಸಿದ್ರೆ ರಿಲೀಫ್ ಇರ್ತೀರಿ ಗೊತ್ತಾ. ನೀವು ಯಾವ್ದಕ್ಕೂ ಮಕ್ಳಿಗೆ ಅಂತ ಬಂದಿರ್ತೀರಿ, ನೀವೆಷ್ಟು ವರ್ಷ ನಾನು ಹೇಳ್ತೀನಿ ಸಿಕ್ಕೇಶ್ವಡಿ, ಉಗಾದಿ ಯಾಕೆ ಬರ್ತಾರೆ ಗೊತ್ತಾ? ಯುಗ ಯುಗ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದು ಯಾಕೆ ಬರ್ತಾರೆ ಗೊತ್ತಾ? ಅದು ನೀನು ಹೋಗಿ ಯುಗಾದಿ ಮಾಡಿ, ನಿಮ್ಮ ಅಪ್ಪ ಯುಗಾದಿ ಮಾಡೋದ, ನಿಮ್ ತಾತ ಯುಗಾದಿ ಮಾಡಿದ, ಮುತ್ತಾತ ಯುಗಾದಿ ಮಾಡಿ ಹೋದ, ಯುಗಾದಿ ಬರ್ತಾನೆ ಇರುತ್ತೆ, ನೀನ್ ಇರಲ್ಲ. ಅದಕ್ಕೆ ಹೇಳಿದ್ದು ಯುಗ ಯುಗ ಕಳೆದರು ಯುಗಾದಿ ಮತ್ತೆ ಮರಳಿ ಬರ್ತಿದ್ಯೆ, ನೀನ್ ಏನ್ ಮಾಡ್ಬೇಕಂತ ಮಾಡು ಅಂತ. ನೀನು ಮಲ್ಕೊಂಡ್ರು ಬೆಳಗ್ಗೆ ಎದ್ರು ಬೆಳಕರಿಯುತ್ತೆ, ಸಂಜೆ ಆಗುತ್ತೆ, ನೀನೇನಾರ ಮಾಡು ಅಂತ. ನೀನ್ ಎಷ್ಟು ನೋವಿಂದ ಹೊರಗಡೆ ಬಂದಿ ಅಂದ್ರೆ, ಎಷ್ಟು ಜನ ನಿಮ್ಗೆ ಊದರಡಿ ಮಕ್ಕಳಾಗಿಲ್ಲ ಅಂತ, ಎಷ್ಟು ಕಷ್ಟ ಕೊಟ್ಟಿರೋ ಹೊರಗಡೆ. ಅದಕ್ಕಾಗಿ ಬನ್ನಿ, ನಿಮ್ಗೆ ಏನ್ ಬೇಕಂತ ಕೇಳಿ, ಒಂದನ್ನ ಫುಲ್ಫಿಲ್ ಮಾಡಿ. ಓದಾಕ ಸರಿ ಓದ್ಲಿಲ್ಲ, ನಿದ್ದೆ ಮಾಡಾಕ ನಿದ್ದೆ ಸರಿ ಮಾಡ್ತಾ ಇಲ್ಲ, ಊಟ ಮಾಡಾಕ ನಾನು ನೆಮ್ಮದಿ ಇಲ್ಲ ಅಂದ್ರೆ ನೀನ್ ನೆಮ್ಮದಿಯಾಗಿ ಯಾವಾಗ ಇರ್ತೀಯ ಹೇಳ? ನನಗೆ ಯಾವಾಗ ಇರ್ತೀನಿ ನೆಮ್ಮದಿಯಾಗಿ? ಯಾವಾಗ ಇರ್ತೀನಿ ನೆಮ್ಮದಿಯಾಗಿ ಹೇಳಿ? ಚಾನ್ಸೇ ಇಲ್ಲ. ಓಕೆ, ಇದು ನಿಮಗೆ ಏನ್ ಗೊತ್ತಾ, ದೇಹ ಇರೋದು ನೆಮ್ಮದಿಯಾಗಿರ್ಬೇಕು ಮನುಷ್ಯ ಅಂದ್ರೆ ಕಲ್ತಿರ್ಬೇಕು ಅಂತ ಅನ್ಸುತ್ತೆ. ಕಲ್ತಿರ್ಬೇಕ, ಆ ಕಲೆ ಪ್ಲೇಸಿಗೆ ಕುಂತಿರ್ಬೇಕು ನಿಮ್ಗೆ. ಎಷ್ಟು ಜನಕ್ಕೆ ನಾನು ಮಾತಾಡ್ತೀನಿ ನೋಡಿ ಸರಿ, ಅಂದರ್ದು ಆಪರೇಷನ್ ಆಯಿಂದ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಯಾರಿಗೆ ಅರ್ಥ ಆಗ್ಲಿಲ್ಲ? ಮತ್ತೆ ನಾನು ಮನುಷ್ಯ, ನೀನು ಮನುಷ್ಯ, ನಾನು ಊಟ ಮಾಡಿದೆ, ನೀನು ಊಟ ಮಾಡಿದೆ, ಯಾಕೆ ಅರ್ಥ ಆಗಿಲ್ಲ? ಕಲ್ತಿಲ್ಲ ನೀವು. ಅದಕ್ಕೆ ನೀವೇನ್ ಕಲಿತೀರಿ, ಆ ಕಲ್ತಿರೋದ್ ಮಾತ್ರ ನಿಮ್ಗೆ ಬರುತ್ತೆ ತಲೆಯಲ್ಲಿ, ಕಲ್ತಿರೋ ಬರಲ್ಲ ನಿಮ್ಗೆ. ನಿಮಗೆ ಹೊರಗಡೆ ಏನ್ ಕಲ್ತಿದಿರಿ, ಆ ಕಲ್ತಿದ್ಕಾಗಿ ನೀವ್ ಅದ್ ಮಾತಾಡ್ತೀರಿ. ಕಲ್ತಿಲ್ಲ ಅಂದ್ರೆ ಮಾತಾಡಕ್ ಬರಲ್ಲ ನಿಮ್ಗೆ. ಇಲ್ಲಿಗೆ ಬಂದಾಗ ನಿಮ್ಗೆ ಕಲ್ತಿರ, ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತೆ. ಕಲ್ತಿಲ್ಲ, ನಿನ್ ಮಗ, ಈಗ ನನ್ನ ಮಗ ಕನ್ನಡ ಮೀಡಿಯಂ, ನಿನ್ ಮಗ ಇಂಗ್ಲಿಷ್ ಮೀಡಿಯಂ. ಈಗ ನನ್ನ ಮಗನಿಗೆ ಕನ್ನಡ ಬರಲ್ಲ, ನಿನ್ ಮಗನಿಗೆ ಇಂಗ್ಲಿಷ್ ಬರಲ್ಲ. ಅದೇನಿದು? ಇಬ್ರು ಸೇಮ್ ವಯಸ್ಸು, ಸೇಮ್ ಹೈಟ್ ಇದಾರೆ, ಸೇಮ್ ಇದಾರೆ. ತಲೆ ಇರೋದೇ ಗೊತ್ತಾ? ಏನೇನ್ ಕಲಿತೀರಿ ಈ ತಲೆ ಒಳಗೆ ಹೋಗುತ್ತೆ. ಕಲ್ತಿಲ್ಲ ಏನ್ ಗೊತ್ತಾಗುತ್ತೆ? ಪೇಪರ್ ಏನ್ ಗೊತ್ತಿಲ್ಲ ಇದಕ್ಕೆ. ಕಳ್ತನ ಮಾಡೋದ್ ಕಲಿತಾನೆ, ಸುಳ್ಳು ಹೇಳೋದ್ ಕಲಿತಾನೆ, ಮೋಸ ಮಾಡೋದ್ ಕಲಿತಾನೆ, ಒಳ್ಳೇದು ಕಲಿತಾನೆ, ಕೆಟ್ಟದ ಎಲ್ಲಿ ಹೆಂಗ್ ಕಲಿತಾನೆ? ಕಲಿಸಿದ್ರೆ ಕಲಿತಾನೆ. ದೇಹಕ್ಕೆ ನೀವ್ ಕಲ್ತ್ರೆ ಅಷ್ಟೇ ಅದನ್ನ ಚೆನ್ನಾಗ್ ಮಾಡ್ಕೋಬಹುದು. ಎಲ್ಲದನ್ನ ಕಲ್ತೀರಿ, ನಿಮ್ ಒಳಗಿರೋ BP ಸುಧಾರಿಸ್ಕೊಳಕ್ ನಿಮ್ ಕಲ್ತಿಲ್ಲ. ನಿಮ್ಮದೇ BP, ನಂದಲ್ಲ, ನಿನ್ BP. ನಿಂದೇ ಬಾಡಿ, ನಿಂದೇ ಥೈರಾಯ್ಡ್ ನೀನ್ ಸರಿ ಮಾಡ್ಕೊಳಕ್ ಬರಲ್ಲ. ನಿಂದೇ ಪೀರಿಯಡ್ಸ್ ನೀನ್ ಸರಿ ಮಾಡ್ಕೊಳಕ್ ಬರಲ್ಲ. ನಿಂದೇ ಟೆನ್ಷನ್ ನಿನ್ಗೆ ಸರಿ ಮಾಡ್ಕೊಳಕ್ ಬರಲ್ಲ. ನಿಂದೇ ನಂದಲ್ಲ. ನಿಂದೇ ಬಾಡಿ ನಿದ್ದೆ ಮಾಡಕ್ ಬರಲ್ಲ ನಿನ್ಗೆ. ಚೆಕ್ ಮಾಡಿ, ನಿಂದೆ, ನಂದಲ್ಲ, ನಿಂದೆ. ಅದ್ ಮತ್ತೆ ಹೊರಗಡೆ ತೋರಿಸ್ತೀರಿ, ಸರ್ ನೀವು ಚೆಕ್ ಮಾಡಿ ನಿದ್ದೆ ಬರಲ್ಲ ನೈಟು ಅಂತ, ಅಲ್ಲಿ ತೋರಿಸ್ತೀವಿ ಹೊರಗಡೆ, ಆತ್ ಮಾಡಿಸ್ತಾರೆ ನಿದ್ದೆ ನಿಮ್ಗೆ ಇಲ್ಲ. ನಿಮ್ಮದನ್ನ ನೀನ್ ಸರಿ ಮಾಡ್ಕೊಳಕ್ಕಾಗಿರೋದು, ನಿನ್ನ ನೀನ್ ಸರಿ ಮಾಡ್ಕೊಳಕ್ಕೆ, ನನ್ನ ಸರಿ ಮಾಡ್ಕೊಳಕ್ಕೆ, ಯಾರನ್ನ ಸರಿ ಮಾಡ್ಕೊಳಕ್ಕಿಲ್ಲ ಇಲ್ಲಿ. ನಿನ್ನ ನೀನ್ ಸರಿ ಮಾಡ್ಕೊ. ಅದಕ್ಕೆ ಹೇಳಿದೆ ಯಾವಾಗ್ಲೂ, ಒಬ್ರು ಯಾರ ಕ್ಲಾಸಿಗೆ ಬಂದು ಕುತ್ಕೊಂಡಿದ್ರೆ ನಿಮ್ಮನ್ನ ಫುಲ್ ಸರಿ ಮಾಡ್ಕೊಳಕ್ ನೀವ್ ಬನ್ನಿ ಅಂತ ಕರೆಯೋದು. ನಿನ್ನ ಸರಿ ಮಾಡ್ಕೊಳಕ್, ನಿನ್ನ ಕುಟುಂಬ ಸರಿ ಮಾಡ್ಕೊಳಕ್ಕೆ.
ಎಲ್ಲಾ ಸ್ಕೂಲ್ಗಳಲ್ಲಿ ಮಕ್ಕಳು ಯಾಕೆ ಒಳ್ಳೆ ಎಜುಕೇಶನ್ ಕೊಡ್ಸೋದು ಯಾಕೆ? ಒಳ್ಳೆ ಕೆಟ್ಟ ಎಜುಕೇಶನ್ ಅಂತ ಇರುತ್ತೆ ಹೊರಗಡೆ. ಒಳ್ಳೆ ಎಜುಕೇಶನ್ ಕೆಟ್ಟ ಎಜುಕೇಶನ್ ಅಂತ ಇರುತ್ತ. ಕಾಸು ಕೊಟ್ರೆ ನೀವು ಕರೆಕ್ಟ್ ಫಾಲೋ ಮಾಡ್ತೀರಿ ನೋಡಿ. ಕಾಸಿಲ್ಲ ಸ್ಕೂಲ್ಗೆ ನೋಡಿ ಹೆಂಗ್ ಹೋಗ್ತೀರಿ? ಓಕೆ, ಪ್ರತಿ ಒಂದ್ ಕೆಲ್ಲಿ ನೀವು ದುಡ್ಡು ಕೊಟ್ಟಿರ್ತೀರಿ, ಅಲ್ಲಿ ಬೆಲೆ ಜಾಸ್ತಿ ಕೊಡ್ತೀರಿ. 3 ಲಕ್ಷ ಕೊಟ್ಟು ಪೂಜೆ ಮಾಡಿಸು, ಹೆಂಗ್ ಹೋಮ ಮಾಡ್ತಾರ ನೋಡ ಅವ್ರು. 10 ರೂಪಾಯಿ ಕೊಟ್ಟು ಹೋಮ ಮಾಡಿಸು, ನೀರ್ ಸಿಮಿಸ್ ಕಳಿಸ್ತಾರೆ, ಯಾರು ನೋಡಿರಿ? ಕರೆಕ್ಟಾ? 10 ರೂಪಾಯಿ ಕೊಟ್ರೆ ಸಿಮಿಸ್ ಕಳಿಸ್ತಾರೆ ನೀರು. ಒಂದ್ 20,000 ಕೊಟ್ಟು ಕುಂದಿರಿಸಿ ನೀವು ಹೂವಿನಾಗ ಹಾಕಿ ನೀವು ನೋಡ ಹಂಗ ಅರಿಶಿನ ಇಟ್ಟು ಹಂಗ ಬೆಳಗ್ಗೆ. ಯಾಕಂದ್ರೆ ಎಷ್ಟು ಕಾಸು ಕೊಡ್ತಿ ಅಷ್ಟು ಬೆಲೆ ಜಾಸ್ತಿ, ಜನ ಬೆಲೆ ಕೊಡ್ತಾರೆ. ಕರೆಕ್ಟಾ? ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಅಂದ್ರೆ ಏನ್ ಹೇಳೋದು ನಾನು, ಮನುಷ್ಯನಿಗೆ ಗೊತ್ತಿರ್ಬೇಕೇನು. ಎಷ್ಟೋ ಜನ 100% ಆಗಿ ನಿಮ್ಗೆ ಏನಾದ್ರು ಹೆಲ್ತ್ ಕೆಟ್ಟ ಮೇಲೆ, ಒಂದು ಏಜ್ ಆಫ್ ಇವತ್ತು ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ಹೆಲ್ತ್ ಕೆಟ್ಟ ಮೇಲೆ ಹೊರಗಡೆ ಹೋದ್ರೆ ನಿಮ್ಗೆ ಅದನ್ನ ಸರಿ ಮಾಡ್ತಾರಂತ ಭ್ರಮೆ ಇಟ್ಕೋಬೇಡಿ. ಭ್ರಮೆ. 60-50 ವರ್ಷ ಮೇಲ್ಪಟ್ಟ ಪರ್ಸನ್ಗೆ ಹೆಲ್ತ್ ಕೆಟ್ಟೋದ್ರೆ, ಇಲ್ಲ ಸರ್ ಆಲ್ಮೋಸ್ಟ್ ನಿಮಗೆ ಒಂದು ಎಲೆ ಇದೆ, ಎಲೆ ಒಣಗೋಗ್ಬಿಟ್ಟಿದೆ, ಒಣಗೋಗಿದೆ, ನೀವು ಗಿಡದಾಗ ಎಲೆ ಕರೆಕ್ಟಾಗಿ ಎಲೆ ಒಣಗೋಗಿದೆ, ಅದನ್ನ ಸರಿ ಮಾಡ್ತ ಬಾ ಅಂತ ನಾನು ಕರೆದ್ರೆ ನೀವು ಬರ್ತೀರಾ ತಗೊಂಡು? ಅದನ್ನ ಅಚ್ಚು ಮಾಡ್ತ ಬರ್ತೀರಾ? ಒಂದು ಎಲೆ ಫುಲ್ ಒಣಗೋಗ್ಬಿಟ್ಟಿದೆ, ಎಲೆ ಇಲ್ಲ, ಆ ಮರದಲ್ಲಿ ಒಂದು ಎಲೆ ಒಣಗೋಗ್ಬಿಟ್ಟಿದೆ, ಅದನ್ನ ಅಚ್ಚು ಮಾಡಿಕೊಡ್ತೀನಿ ಬಾ ಅಂದ್ರೆ ಅಚ್ಚು ಆಗತ್ತ? ಅದು ಕಿತ್ ಮೇಲೆ ಅಚ್ಚು ಮಾಡಿಕೊಡ್ತೀನಿ ಬಾ ಅಂದ್ರೆ ಹೋಗ್ತೀರಾ? ಇಲ್ಲ. ಅಚ್ಚು ಮಾಡ್ತಾ ಇಲ್ಲ, ಅದನ್ನ ಎಲೆ ಮಾಡ್ತಾ ಇಲ್ಲ, ಹಂಗೆ ಮೇಂಟೈನ್ ಮಾಡ್ತಿರೋದು. ಕೊಳೆತು ಮತ್ತೆ ಅದಕ್ಕೆ ಒಂದು ಕ್ಯಾನ್ಸರ್ ಆಗೋವರೆಗೂ ಮೇಂಟೈನ್ ಮಾಡ್ತಾರೆ. ಒಂದು ದೇಹದಲ್ಲಿ ಒಂದು ಹಾರ್ಟ್ ಆಗಿರ್ಲಿ, ಕಿಡ್ನಿ ಆಗಿರ್ಲಿ, ಲಿವರ್ ಆಗಿರ್ಲಿ, ನಿಮ್ಗೆ ಆಲ್ಮೋಸ್ಟ್ ಹೋಗಿದೆ ಅಂದ್ರೆ ರೆಡಿ ಮಾಡ್ತಾರೆ ಅಂತ ಭ್ರಮೆಗಿರಕ್ ಹೋಗ್ಬಿಡಿ. ಡಿಸ್ಕೌಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಡಿಸ್ಕೌಂಟ್ ಅಂತ ನಿಯರೆಸ್ಟ್ ಇದೀರಿ ಅಂತ ನೀವು. ಇನ್ನ ನಾಳೆ ನಾಡದಲ್ಲಿ ಇದೀರಿ ಅಂತ ಲೆಕ್ಕ ಮಾಡ್ಕೊಳ್ಳಿ. ಅದು ಲವ್ ಅಟ್ಯಾಚ್ಮೆಂಟ್. ಅದು ತಂದೆ ಮತ್ತೆ ಮಗ, ಮತ್ತೆ ತಾಯಿ ಮಗ, ತಂಗಿ ಅಣ್ಣ, ಇದು ಅಟ್ಯಾಚ್ಮೆಂಟ್. ಅದು ನಿಮ್ಮಿಬ್ಬರ ಮನಸ್ಸು ಅರ್ಥ ಆಗಿದ್ಕಾಗಿ ನೀವು ದುಡ್ಡು ಖರ್ಚು ಮಾಡ್ತಾ ಇರ್ತೀರಿ ಹೊರಗಡೆ. ಖರ್ಚು ಮಾಡಿ ನಮ್ಮಮ್ಮ ನನ್ನ ತಾಯಿ ಅಂತ ಖರ್ಚು ಮಾಡ್ತಿರ್ತೀರಿ. ಬಟ್ ಕಾಣದ ಊರಲ್ಲಿ ನೀ ಕುಳ್ತಿರುವೆ ಅಂತ ಎಲ್ಲೋ ಕುತ್ಕೊಂಡ್ಬಿಟ್ಟಿರ್ತಿ. ಅದ್ ಒಳಗೆ ನೀ ಕಣ್ಣಿಗೆ ಕಾಣಲ್ಲ, ಬಟ್ ಯಾರೋ ಕಣ್ಣಿಗೆ ಕಾಣ ಪರ್ಸನ್ ಹೇಳ್ತೀರಿ ಸರಿ ಹೋಗಲ್ಲ. ತಗೊಬಿಡಿ, ಸರಿ ಹೋಗಲ್ಲ ಅದು. ನಿಮ್ಮ ಮನೆ ಮಠ ಮಾರಿದ್ರು ಸರಿ ಹೋಗುತ್ತೆ. ಒಣಗೋಗಿರ್ತಕ್ಕಂಥ ಮರದಲ್ಲಿ ಎಲೆ ಹೆಂಗ ಅದು ಸರಿ ಹೋಗೋ ಚಾನ್ಸ್ ಇಲ್ಲೋ, ಬತ್ತೋಗಿರ್ತಕ್ಕಂಥ ಕಿಡ್ನಿ, ಬತ್ತೋಗಿರೋ ಹಾರ್ಟ್ ಸರಿ ಹೋಗುತ್ತೆ ಬ್ರಾಮೆಟ್ ಹೋಗ್ಬೇಡಿ, ಸಾಧನೆ ಇಲ್ಲ. ಓಕೆ, ನನಗೆ ಒಂದು ಸ್ವಂತ ರಿಯಲ್ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ನನ್ನ ತಂದೆಯಿಂದ ನನಗೆ ಕಲ್ತಿದ್ದೀನಿ. ಮೂಳೆ ಮಾಂಸ ಎರಡೇ ಉಳ್ಕೊಂಡಿತ್ತು, ಲಾಸ್ಟ್ ಅಲ್ಲಿ ಎರಡೇ ಉಳ್ಕೊಂಡಿತ್ತು. ಮೂಳೆ ಮಾಂಸ ಎರಡೇ ಉಳ್ಕೊಂಡಿತ್ತು, ಏನೇ ಉಳ್ಕೊಂಡಿರ್ಲಿಲ್ಲ. ಇಷ್ಟೊಳ ಕಣ್ಣು ಹೋಗಿತ್ತು. ನನಗೆ ಅನಿಸಿತ್ತು ಅವಾಗ, ಎಷ್ಟು ಇವತ್ತು ನಿಮ್ ಮದದಿಂದ ಶಿರಡಿ ಸೇರ್ತೀವಿ, ಎಷ್ಟು ಮದ ಕೊಡುತ್ತೆ ನಿಮ್ಗೆ. ಮತ್ತೆ ನಾವು ಡ್ರಿಂಕ್ ಮಾಡ್ತೀವಿ, ಇದೇ ಮದ ಕಾಪಾಡೋ ಸಾಕು ಸಾಯಿಸ್ಬಿಡೋ ಅನ್ನೋ ಟೇಸ್ಟ್ ಹೋಗುತ್ತೆ. ಅದೇ ಬಾಡಿ. ಚೆಕ್ ಇಟ್. ಕೊನೆ ಘಟ್ಟದಲ್ಲಿ ನನ್ನ ಸಾಯಿಸ್ಬಿಟ್ರು ಸಾಕು, ನಾ ಬದುಕಲ್ಲ, ನೋವು ತಡ್ಕೊಳಕ್ ಆಗಲ್ಲ ಅಂಬ ಟೇಸ್ಟ್ ಹೋಗುತ್ತೆ ಕೊನೆ ಘಟ್ಟ. ಇವತ್ತೇನ್ ನಮ್ಗೆ ಕತ್ಲು ಮಾಡುತ್ತಲ್ಲ ಸಿಗರೇಟ್, ಆ ಕತ್ಲು ಮಾಡುತ್ತಲ್ಲ ಡ್ರಿಂಕ್, ಆ ಕತ್ಲು ಮಾಡುತ್ತಲ್ಲ ನಿದ್ದೆ ಬರ್ಸುತ್ತಲ್ಲ, ಕೊನೆ ಘಟ್ಟ ಮಗನಿಗೆ ಅನ್ಸುತ್ತೆ ಯಾರ ಕರ್ಕೊಂಡು ಹಾಳ್ಬಿಡಿ ನೋಡ್ಕೊಂಡ್ ಕಾಲಂಕನಿಗೆ ಅರಸ್ತಾನ ಮನೆಗೆ. ಯಾಕಂದ್ರೆ ಅವಾಗ ನೀನು ಅರಸಿದ್ದೆಲ್ಲ ಆ ಪೇನ್. ಇದೆಲ್ಲ ನೋಡಿ ನನಗೆ ಗೊತ್ತು. ಅದಕ್ಕೆ ಹೇಳೋದು ಈ ಶೇಕ್ ಅನ್ನ ಲೋ ಅಂದ್ರೇನು, ಗ್ಲೋ ಅಂದ್ರೆ ನಿಮಗೆ ಯಾವಾಗ ಕ್ಯಾಲೋರಿ ಕಮ್ಮಿ ಆಗುತ್ತೋ, ಒಳಗೆ ಹೊಟ್ಟೆ ಜೀರ್ಣ ಮಾಡೋದು ಕಮ್ಮಿ ಆಗುತ್ತೋ, ಪ್ರೋಟೀನ್ ಕೊಡ್ತೀರ ಬಾಡಿಗೆ, ಆ ಕೊಟ್ಟಾಗ ಆ ಡ್ರಿಂಕ್ ಸ್ಮೋಕ್ ಏನು ಮಾಡಿ ಒಳಗಡೆ ಇದೆಯಲ್ಲ, ಅದು ಸ್ಲೋಲಿ ಹೊಟ್ಟೆ ಹಸಿವನ್ನ ಕಮ್ಮಿ ಮಾಡಿ ಈ ಕಷ್ಟ. ಈಗ ನೀವು ಡ್ರಿಂಕ್ ಮಾಡ್ತಾ ನೋಡಿ ಹೆಂಗೆ ನೀವು ಈ ಕತ್ಲಾಗಿತ್ತಾನೆ ಕರೆಕ್ಟ್ ಅಲ್ಲ, ನೀವೇನ್ ಬೈದ್ರಿ ಏನು ಊದ್ರಿ ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಗತ್ತೆ, ಕೆಲವು ಗೊತ್ತಾಗಲ್ಲ. ಬಟ್ ಹಂಗೆ ನೀವು ಇದು ಡ್ರಿಂಕ್ ಮಾಡಿದ್ರೆ ನಿಮ್ಗೆ ಹಂಗೆ ಇರುತ್ತೆ ಒಳಗಡೆ, ನಿಮ್ಗೆ ಏನು ಗೊತ್ತಾಗಲ್ಲ. ಸೇಮ್ ಈ ಶೇಕ್ ಕುಡಿದಾಗ ಹೊಟ್ಟೆ ಹಸಿವನ್ನ ಕಮ್ಮಿ ಮಾಡುತ್ತೆ, ಬೇಡದಿರೋದನ್ನ ಸ್ಲೋಲಿ ರಿಮೂವ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೊಟ್ಟೆ ಹಸಿವಾಗಿರಲ್ಲ ನಿಮ್ಗೆ. ನಾವೇನ್ ಮಾಡ್ತೀವಿ ಹೇಳಿ? ಇಲ್ಲ ಸರ್ ನಾನು ಶೇಕ್ ಒಂದು ತರ್ಕೊಳಕ್ಕಾಗಲ್ಲ, ಹೋಗಿ ತಿನ್ನು. ಯಾರು ಬೇಡ ನಿನಗೆ? ಬೇಡ ಅಂತ ಹೇಳಿದ್ರೆ ಯಾರಾದ್ರೂ? ಬದುಕೋದು ಹೇಳ್ತಿರೋದು. ಮನುಷ್ಯನಿಗೆ ಎಷ್ಟು ಬೇಕು ಬಾಡಿಗೆ, ಎಷ್ಟು ಸಂಪಾದನೆ ಮಾಡಿದ್ರು ಮನುಷ್ಯ ಇಷ್ಟು ತಿನ್ಬೇಕು ಅಂತ ಒಳಗೆ ಕ್ಯಾಲೋರಿ ಕೊಟ್ಟಿದ್ದಾರೆ ನಿಮ್ಗೆ. ಕ್ಯಾಲೋರಿ ಅಷ್ಟು ತಿನ್ಬೇಕು ಅಂತ ಇರುತ್ತೆ ನಿಮ್ಗೆ. ಯೋಚನೆ ಮಾಡಿ. ನಮ್ಗೆ ಇಲ್ಲ ಸರ್ ನಾ ಬಹಳ ಶ್ರೀಮಂತ ಸರ್. ಶ್ರೀಮಂತ ಬೇರೆ ಸರ್, ಊಟ ಬೇರೆ.
ಅದಕ್ಕೆ ಹೋಲಿಕೆ ಮಾಡಬೇಡಿ ನೀವು, ಅದಕ್ಕೆ ಸಂಬಂಧನೇ ಇಲ್ಲ ನಿಮ್ಗೆ, ನಿಮ್ ಬಾಡಿಗೆ ಸಂಬಂಧ ಇರಲ್ಲ ಮೋಸ್ಟ್ಲಿ. ಇದನ್ನ ನಾವ್ ಯಾಕೆ ನಿಮ್ಗೆ ಕರೆಕ್ಟಾಗಿ ಕೊಟ್ಬಿಡಿ, 3 ಸ್ಪೂನ್ ಹಾಕಿ ಸರ್, 2 ಸ್ಪೂನ್ ಹಾಕಿ, 1 ಸ್ಪೂನ್ ಹಾಕಿ ಅಂತ ಯಾಕೆ ಕೊಟ್ವಿ, 5 ಸ್ಪೂನ್ ಹಾಕಂತ ಯಾಕೆ ಕೊಟ್ಟಿಲ್ಲ ನಿಮ್ಗೆ? 6 ಸ್ಪೂನ್ ಹಾಕಿ, ಇಲ್ಲ ಅಷ್ಟೇ ಬೇಕಾಗಿರೋದು ನನಗೆ, 6 ಸ್ಪೂನ್ ಹಾಕಿ 7 ಸ್ಪೂನ್ ಹಾಕಿ ಕುಡಿ ಅಂತ ನಾವ್ ಯಾಕೆ ಹೇಳಿಲ್ಲ ನಿಮ್ಗೆ? ಹೇಳ್ಬೋದಿತ್ತಲ್ಲ, ಅಷ್ಟು ಬೇಡ ನಿಮ್ಗೆ, ಅದು ಬೇಕಾಗಿಲ್ಲ. ನಾನು ಕೊನೆ ಘಟ್ಟ ನಿಮ್ ಮನೆಯಲ್ಲಿ ತಾಯಿ ಇದ್ರೆ, ನೀವು ಸರಿಯಾಗಿ ಕೇಳಿಸ್ಕೊಂಡು ಅನುಭವ ಆಗಿದ್ರೆ ನಿಮ್ಮ ಅಪ್ಪ ಕೊಡ್ತೀರಿ, ನಿಮ್ಮ ಅಮ್ಮ ಕೊಡ್ತೀರಿ, ನೀವು ಕೊಡ್ತೀರಿ. ಕೇಳಿಲ್ವಾ, ಕೇಳಲೇ ಇಲ್ವಾ? ನನಗೆ ನೋಡಿ, ಯೋಚನೆ ಮಾಡಿ, ದಿನಾ ಬೈತಾ ಇರ್ತೀನಿ, ಈ ಕಾಯಿಲೆ ಬಗ್ಗೆ ಹೇಳ್ಬಿಡ್ತೀನಿ, ದಿನಾ ಬೈತಾ ಇರ್ತೀವಿ, ಓಕೆನಾ? ದಿನಾ ಬಂದು ಬಂದು ಸುಧಾರಿಸ್ಕೊಂಡ್ಬಿಟ್ಟಿರ್ತೀವಿ. ಈಗ ಬೇಡ, ನಮ್ಮ ಕವಿತೆ ಇದಾರೆ ಅಂತ ಹೇಳಿ, ಓಕೆ ಬೇಡ, ನನ್ನ ವೈಫ್, ನಮ್ಮ ಪ್ರೇಮ್ ಇದ್ದಾರೆ, ದಿನಾ ಬಂದು ಮನೆ ಬೈತಾ ಇರ್ತೀನಿ, ಸುಧಾರಿಸ್ಕೊಂಡಿರ್ತಾಳೆ, ದಿನಾ ಬೈ ಸುಧಾರಿಸ್ಕೊಂಡಿರ್ತಾಳೆ. ಒವ್ವಾರು ನಾವು ಕಂಪ್ಲೇಂಟ್ ಮಾಡ್ಬಿಟ್ರೆ ಏನ್ ಮಾಡ್ತಾಳೆ? ತಿರುಗಿ ಬಿಡ್ತಾಳಲ್ಲ. ಕಾಯಿಲೆ ಅಷ್ಟೇ, ನೋವಿನ ಸುಧಾರಿಸ್ಕೊಂಡಿರ್ತೀರಿ, ನೋವು ಬಂದು ಸುಧಾರಿಸ್ಕೊಂಡಿರ್ತೀರಿ, ಫುಲ್ ನೋವಾಗ್ಬಿಟ್ರೆ ಅರಿಸ್ಬಿಡ್ತೀರಿ. ಡಿಪ್ರೆಷನ್ ಅಷ್ಟೇ, ತಡ್ಕೊಂಡು ಒಂದು ಬಾಡಿ, ಒಂದು ನಮ್ಮ ಮೇಲೆ ಕಂಪ್ಲೇಂಟ್ ಜಾಸ್ತಿ ಮಾಡಿದ್ರು ತಡ್ಕೊಂತೀವಿ, ತಾಳ್ಮೆ ಅಂತ ಕರೀತಾರೆ. ಇನ್ನ ಜಾಸ್ತಿ ಆದ್ರೆ ಹೆಂಗೆ ಕಿರಿಚಿ ಹೊಡೆದು ಬಿಡ್ತಾರೋ ಹಂಗೆ ಬಾಡಿ ಕೂಡ ತಡ್ಕೊಂಡಿರುತ್ತೆ, ಒಂದ್ಸರಿ ಪಟ್ ಅಂತ ಹೊಡೆದೋಗುತ್ತೆ, ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹೇಳ್ತಾರೆ. ಇದು ಇದು ಅದಕ್ಕೆ ಹೇಳೋದು, ಸ್ಟಾರ್ಟಿಂಗ್ ಸ್ವಲ್ಪ ನೋವಿರುವಾಗ ಯಾಕೆ ನೋವು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋವು ಬರೋ ಕಾರಣ ನೀವು ಅದಕ್ಕೆ ಟೈಮ್ ಕೊಟ್ಟಿದ್ದಕ್ಕಾಗಿ ಬಾಡಿಗೆ ಸಾಕು ಅನ್ಸಿದೆ, ಆ ಬಾಡಿ ಒಳಗೆ ಜೀವ ಸಾಕು ಅನ್ಸಿದೆ, ಸಾಕು ಅನ್ಸೋ ಮಟ್ಟಿಗೆ ಆ ಬಾಡಿಯನ್ನ ಮಾಡ್ಕೋಬಾರ್ದು ಅಂತ ಉದ್ದೇಶ, ಅಷ್ಟು ಮಾಡ್ಕೋಬಾರ್ದು ಅಂತ. ನೋವು ಕೊಡ್ಬೇಡಿ, ಬಾಡಿಗೆ ನೋವು ಕೊಟ್ರೆ ಬಾಡಿ ಒಳಗೆ ಜೀವ ಇರಲ್ಲ, ಹೊಟ್ಟೋಗುತ್ತೆ, ಬೇಡ ಅನ್ಸುತ್ತೆ, ಮನೆ ಬೇಡ, ಈ ಮನೆ ಹೋಗ್ಬೇಕು ಅನ್ಸುತ್ತೆ. ಎಸ್ ರೈಟ್. ಇದು ಏನಾಗುತ್ತೆ ನಿಮ್ಗೆ, ಆ ದಿನ ಹೊರಗಡೆ ನೋಡ್ತಿರೋದೇನು, ನಿಮಗೆ ಈ ಶೇಕ್ ಸಾಕು, ಬೆಳಗ್ಗೆ ಶೇಕ್ ಕುಡ್ತಿರಲ್ಲ ಅಷ್ಟು ಸಾಕು ನಿಮಗೆ, ಅಶ್ವಿ ಆಗೋವರೆಗೂ ನೀರ್ ಕುಡಿತಾ ಇರಿ. ಇಲ್ಲ ಸರ್ ಕೈಲಿ ಆಗಲ್ಲ, ಹೋಗಿ ತಿನ್ಕೋ, ಯಾರು ಬಿಡ ಅಂದಿದ್ದಾರೆ, ತಿಂದಿರೋದೇ ನೋವು ಸುಧಾರ. ನನಗೆ ನಿಮ್ಗೆ ಹೆಂಗ್ ಕೆಟ್ಟೋಗುತ್ತೆ ಅನ್ಸುತ್ತೆ ಬಾಡಿ, ಹೆಂಗ್ ಕೆಟ್ಟೋಗುತ್ತೆ ನಿಮ್ ಬಾಡಿ, ನನಗೆ ಹೆಂಗ್ ಕೆಟ್ಟೋಗುತ್ತೆ? ಮಾತ್ರ ಕೆಟ್ಟೋಗುತ್ತಾ? ನಿದ್ದೆ ಮಾಡ್ಲಿದ್ರೆ, ನೀರ್ ಕುಡ್ಲಿದ್ರೆ, ಟೆನ್ಷನ್ ಇಂದ ಹೊರಗಡೆ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಊಟ ಮಾಡೋದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಬೇಕಾದ್ರೆ ತಿಂತೀರಿ ಅಂತ ಇಟ್ಕೊಳ್ಳಿ, ಇದರಿಂದಾಗಿ ಬಾಡಿ ಅವತ್ತೇ ಕೆಟ್ಟೋಗಲ್ಲ, ಅದು 30 ವರ್ಷ ನಾನು ಮಾಡೀನಿ, ಡ್ರಿಂಕ್ ಮಾಡೀನಿ, ಸ್ಮೋಕ್ ಮಾಡೀನಿ, ಈ ಬಂದ್ ಶೇಕ್ ಕುಡ್ದಿ 3 ದಿನ ಆಗಿದೆ, ಏನ್ ಸರ್ ನನಗೇನ್ ಸರಿ ಹೋಗಿಲ್ಲ? 30 ವರ್ಷ ಮಾಡಿರೋದು ನೀನು ಏನ್ ಒಳ್ಳೇದ ಮಾಡಿದೀಯ? 30 ವರ್ಷ ತಿಂದಿರೋದು ಕರೆಕ್ಟಾ? 30 ವರ್ಷ ಅನುಭವಿಸಿರೋದನ್ನ 3 ದಿನಕ್ಕೆ ಹೆಂಗ್ ಹೋಗುತ್ತೆ ಅನ್ಸುತ್ತೆ ನಿಮ್ಗೆ? ಇಲ್ಲ, ಟೇಕ್ ಟೈಮ್, ತುಂಬಾ ಟೈಮ್ ತಗೊಳುತ್ತೆ. ರೆಡಿ ಪ್ರತಿಯೊಂದು ಅಷ್ಟೇ, ಥೈರಾಯ್ಡ್ 10 ವರ್ಷ ಆಗಿರುತ್ತೆ, BP 10 ವರ್ಷ ಆಗಿರುತ್ತೆ, ಎಲ್ಲ ಬಂದಿರುತ್ತೆ. ಅದಕ್ಕೆ ಹೊರಗಡೆ ಒಂದಿನ ಹೊರಗಡೆ ಬನ್ನಿ ಅಂತ, ಒಂದಿನ ಹೊರಗಡೆ ಬನ್ನಿ, ನಿಮಗೆ ಅಕ್ಕಿ ತರ ಹರಡಕ್ಕೆ ಒಂದು ಪ್ಲೇಸ್ ಇರುತ್ತೆ. ಹರ್ಬಲ್ ಲೈಫ್ ಅಲ್ಲಿ ನೋಡಿ, ಈಗ ನಾಳೆ ದಾಂಡೇಲಿಗೆ ಹೋಗ್ತಾ ಇದ್ವಿ, ಯಾಕೆ ಹೇಳಿ? ಯಾಕೆ ಹೋಗ್ತಿರೋದು ಹೇಳಿ? ಒಂದು ಫ್ಯಾಮಿಲಿ ಡಿಪ್ರೆಷನ್ ಇಂದ ಹೊರಗಡೆ ಬರಕ್ಕೆ, ತುಂಬಾ ಮನೆಗೆ ಇದ್ದು ನನ್ನ ಸಂಸಾರ ಇಷ್ಟೇ, ನಾನು ಇಷ್ಟೇ, ನನ್ನ ಲೈಫ್ ಇಷ್ಟೇ, ನಾನು ಇಷ್ಟೇ, ನನ್ನ ಮಗ ನನ್ನ ಗಂಡ ಇಷ್ಟೇ ಅಂತ ಫಿಕ್ಸ್ ಆಗಿದಿರಲ್ಲ, ಅದರಿಂದ ಹೊರಗಡೆ ಹೋಗಿ, ಇಷ್ಟೇ ಅಲ್ಲ ಎಲ್ಲರೂ ಎಂಜಾಯ್ ಮಾಡ್ಬೋದು ಹೊರಗಡೆ ಅಂತ ಹೇಳಕ್ಕೆ, ನೀವು ಫ್ರೆಶ್ ಆಗಿರಾಕೆ, ಹೊರಗಡೆ ಆ ಒಳಗಿರದ ಜಿಡ್ಡು ಹೊರಗಡೆ ತೆಗಿಯಕ್ಕೆ. ಇದೆಲ್ಲ ಯಾಕೆ ಹೇಳೋದು? ಎಲ್ಲಾ ಮನುಷ್ಯನಿಗೂ ನನಗೆ ಅನ್ಸುತ್ತೆ ಒಂದು 25-30 ಇಯರ್ಸ್ ಆ ಫೀಲಿಂಗ್ಸ್ ಇದೆ ನನಗೆ, ಒಂದು 30 ವರ್ಷದ ಹುಡುಗನ ತರ ಫೀಲಿಂಗ್ಸ್, ಯಾವಾಗ ಅದೇ ಫೀಲಿಂಗ್ಸ್, ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ. ರೈಟ್. ಇದು ಹೊರಗಡೆ ಹೋದ್ರೆ ಒಂದ್ಸರಿ, ಯಾರ್ಯಾರು ನೀವು ಹಾಸ್ಪಿಟಲ್ ಹೋಗಿ ಬಂದಿರಿ, ಹಾಸ್ಪಿಟಲ್ ವಿಸಿಟ್ ಮಾಡಿದಿರಿ, ಒಂದ್ಸರಿ ICU ಒಂದ್ಸರಿ ಹೋಗಿ ಬನ್ನಿ, ಗೊತ್ತಾಗುತ್ತೆ. ಯಾರನ್ನ ಇದ್ರೆ ಹೋಗಿ ಬನ್ನಿ, ಆ ಪರಿಸ್ಥಿತಿ ಗೊತ್ತಾಗುತ್ತೆ. ರೈಟ್. ಒಂದ್ಸರಿ ಒಂದ್ಸರಿ ತಂದು ನನಗೆ ಈ ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಆಗಿದ್ದು, ಗಡ್ಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಬಂದು ನನಗೆ ತೋರಿಸಿದ್ರು ತಟ್ಟೆಯಲ್ಲಿ, ಈ ಬ್ರೆಸ್ಟ್ ಅಲ್ಲಿ ಗಡ್ಡೆ ಆಗಿತ್ತು, ಕ್ಯಾನ್ಸರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿದ್ರು. ಆಮೇಲೆ ಕಟ್ ಮಾಡ್ಬಿಟ್ಟು ತಂದು ನನಗೆ ಆ ತಟ್ಟೆ ತೋರಿಸಿದ್ರು. ಹಿಂಗೆ ನನಗೆ ಕೇಳಿದೆ, ಇದು ಯಾಕೆ ಹಿಂಗಾಗಿದೆ ಅಂತ, ಯಾಕೆ ಹಿಂಗೆ ಆಗುತ್ತೆ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು, ಇದಕ್ಕೆ ಓವರ್ ಟೆನ್ಷನ್, ವಿಪರೀತ ಟೀ, ವಿಪರೀತ ಬೇರೆ ಏನು ಆಯಿಲ್ ಫುಡ್, ಇದೆಲ್ಲ ಆದ್ರೆ ಕಾಮನ್ ಹಿಂಗ ಆಗುತ್ತೆ ಅಂತ. ನಾನು ಇದಕ್ಕೇನ್ ಸಂಬಂಧ ಸರ್ ಅಂತ, ಇದರಿಂದಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗಲ್ಲ ಅಂತ, ಈ ಫುಡ್ ತಿಂದ್ರೆ ಬ್ಲಡ್ ಸರ್ಕ್ಯುಲೇಟ್ ಜಾಸ್ತಿ ಟೀ ಕುಡಿದ್ರೆ
ಬ್ಲಡ್ ಅಲ್ಲಿ ಇದು ಹೋಗಿ ಮಂದ ರಕ್ತದಲ್ಲಿ ಸೇರಿಕೊಂಡು ಮಂದ ಆಗ್ಬಿಡುತ್ತೆ. ಅವಾಗ ಇದು ಕೆಲವು ಸರಿ ಕೆಲವು ಪ್ಲೇಸ್ ಅಲ್ಲಿ ಇದು ಮುಂದೆ ಹೋಗಿಲ್ಲ ಅಂದ್ರೆ ಹಂಗೆ ಗಂಟಾಗುತ್ತೆ ಅಂತ. ಓಕೆ, ಹಂಗೆ ಆಗುತ್ತದು. ಹಾಗೆ ಹಾಗೆ ನಿಮ್ಗೆ ಫಸ್ಟ್ ಗೆ ಪೇನ್ ಬರಲ್ಲ, ಕೆಲವು ಸರಿ ಕ್ಯಾನ್ಸರ್ ಆಗಿಬಿಡುತ್ತೆ, ಕೆಲವು ಸರಿ ನಿಮ್ಗೆ ಮಂತ್ಲಿ ಆಗಿಲ್ಲ ಅಂತ ಇಟ್ಕೊಳ್ಳಿ, ಚೆಕ್ ಮಾಡಿ. ತುಂಬಾ ಜನ ದಪ್ಪ ಇರ್ತಾರೆ ನೋಡಿ, ವೆರಿಕೋಸ್ ವೈನ್ಸ್ ಆಗಿರುತ್ತೆ, ಕಾಲ್ ನೋವು ಬರ್ತಿರುತ್ತೆ, ಉಬ್ಬಸಾಯ ಜಾಸ್ತಿ ಆಗಿದ್ರೆ ಚೆಕ್ ಮಾಡಿ. ಈ ರಕ್ತ ರಕ್ತ ನಿಮ್ಗೆ ಮಂದ ಆಗಿದೆ ಅಂತ ಅರ್ಥ, ಬಾಡಿ ಒಳಗೆ ನೀರ್ ತರ ಇಲ್ಲ ಅಂತ ಅರ್ಥ. ಈಸಿ, ನಾವು ಅದನ್ನ ಲೇಜಿ ಮಾಡಿರ್ತೀವಿ. ಲೇಜಿ ಈಜಿನ ಅಷ್ಟಿಗೆ ಒಪ್ಕೊಳ್ಳಲ್ಲ, ಕರೆಕ್ಟಾ? ಈಜಿ ಎಷ್ಟಿದೆಯೋ ಅಷ್ಟು ನಾವು ಈಜಿನ ತಗೊಳ್ಳೋದು. ಬೆಳಗ್ಗೆ ಎದ್ದಳಕ್ಕಾಗಲ್ಲ, ನಿಮಗೆ ಈಸಿ. ಬೆಳಗ್ಗೆ ಎಕ್ಸರ್ಸೈಸ್ ಮಾಡಕ್ಕಾಗಲ್ಲ, ಅದು ಲೇಜಿ. ಈಸಿ ಈಜಿ ಇರೋದು ಲೇಜಿ ಮಾಡ್ತಾರೆ ಕೆಲಸ. ಬಾಡಿಗೆ ಎಷ್ಟು ನೀವು ವರ್ಕ್ ಕೊಡ್ತೀರಿ, ಎಷ್ಟು ಊಟದ ಬಗ್ಗೆ ತಿಳ್ಕೊಳ್ತೀರಿ, ಅಷ್ಟು ಬಾಡಿ ಚೆನ್ನಾಗಿರುತ್ತೆ. ಟೆನ್ಷನ್ ಹೊರಗಡೆ ಬರ್ತೀರಿ. 1% ನಾನು ಹೇಳ್ತೀನಿ, ನೀವು ಹುಟ್ಟರೆ ಮಗನಿಗೆ ದೇವ್ರಮ್ಮನ ಎಲ್ಲಿದೆ ಗೊತ್ತಿಲ್ಲ, 1% ಕಷ್ಟ ಕೊಡಲ್ಲ. ಅವನಿಗೆ ಹೊಲದ ಬಗ್ಗೆ ಹೊಲ ಮಾಡೋಂತ ಕಳಿಸಲ್ಲ, ಮನೆ ಮಾಡಂತ ಕಳಿಸಲ್ಲ, ಕಿತ್ತಾಳಂತ ಕಳಿಸಲ್ಲ, ಚೀಟಿ ಹಾಕಂತ ಕಳಿಸಿಲ್ಲ, ಮನೆ ಕಟ್ಸಂತ ಕಳಿಸಿಲ್ಲ, ನಿನಗೆ ಹೋಗಿ ಒಂದು ಕಾರ್ ತಗೊಂತ ಕಳಿಸಿಲ್ಲ, ಟೆನ್ಷನ್ ಮಾಡ್ಕೊಂತ ಕಳಿಸಿಲ್ಲ. ಕಳಿಸಿದನ ಅಷ್ಟೇ, ನೀನ್ ಬಂದ್ ಮಾಡ್ಕೊಂಡಿದ್ದೆಲ್ಲ ಜಸ್ಟ್ ಕಳಿಸಿದ್ದ ಅಷ್ಟೇ ಅಂತ. ನಾನು ಏನ್ ಫಾಲೋ ಮಾಡಿದೀನಿ, ನಮ್ಮಪ್ಪ ನಮ್ಮಮ್ಮ ಏನೇನು ಮಾಡಿದಾರೋ ಅದ್ ಬಿಟ್ಟು ಏನ ಮಾಡಿದ್ರೆ ಹೊಸದು ಇಲ್ಲ. ಅದಕ್ಕೆ ಸರ್ಕಾರ ಅದನ್ನೇ ಬರ್ದಿದ್ದಾರೆ, 20 ವರ್ಷ ಒಳಗೆ ಮದುವೆ ಮಾಡ್ಬೇಕು, ಇದಕ್ಕೆ ಇಲ್ಲಿ ಬೇರೆ ಬೇರೆ ಆಗತ್ತೆ ಕೆಲಸ, ಇದು ಗಲಾಟೆ ಆಗುತ್ತೆ. ಅದಕ್ಕೆ ಸಿಸ್ಟಮ್ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಇದಕ್ಕೆ ಜವಾಬ್ದಾರಿ ಕೊಡ್ಬೇಕು, ಮದುವೆ ಮಾಡ್ಬೇಕು, ಮತ್ತೆ ಮನೆ ಕಟ್ಸೋ ಕೊಡ್ಬೇಕು. ಅದು ನೋಡಿ ಹೆಂಗ್ ಮಾಡಿದ್ದಾರೆ. ನೀನ್ ಚೇಂಜ್ ಮಾಡೋದ್ ನೋಡಿ ಹೆಂಗ್ ಮಾಡ್ತಿ, ನೀನ್ ಹೆಂಗೆ ಮಾಡ್ತಾನೋ ಅದಕ್ಕೆ ಹೊಂದಾಣಿಕೆ ಮೇಲೆ ಇದು ಮಾಡಿರೋದು. ಈ ಟೆನ್ಷನ್ ಇಂದ ಹೊರಗಡೆ ಬರಾಕೆ ನಿಮ್ಗೆ ಇರೋದು ಒಂದೇ ಗೊತ್ತಾ, ಯಾವಾಗಲೂ ಕ್ಲಾಸ್ ಅಲ್ಲಿ ಇರಿ. ಇದು ಕಮ್ಮಿ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಹೊಟ್ಟೆ ಒಳಗೆ ಹೋದ್ಕೊಳ್ಳಿ, ಸಮಾಧಾನ ಕೊಡುತ್ತೆ. ಸಮಾಧಾನಕ್ಕೆ ಹೊಂದಾಣಿಕೆ ಮಾಡ್ಕೊಂಡು. ಎಷ್ಟೋ ಜನ ಮನೆಗಿದ್ರಿ ಗೊತ್ತಿಲ್ಲ, ಮನೆಗಿದ್ರಿ, ಮನೆ ಪಕ್ಕದಲ್ಲಿ ಇದ್ರಿ, ಬಳ್ಳಾರಿ ಬರ್ಲಿಲ್ಲ, ಯಾಕೆ ಹೇಳು? ನ್ಯಪ್ಪ ಸರ್ ಗಂಡ ಇಲ್ಲ ಸರ್ ಅಂತ. ಎಷ್ಟೋ ಜನಕ್ಕೆ ಗಂಡ ಹೋಗಿ ವಾಪಸ್ ಬರ್ಲೇ ಇಲ್ಲ, ಮತ್ತೆ ಕೆಲ್ಸ ಹೋಗಲ್ಲ ಇವಾಗ, ಕೆಲ್ಸ ಹೋಗಲ್ಲ ಇವಾಗ. ಎಷ್ಟು ಜನ ಗೊತ್ತಿದ್ವಿ ಈ ಕತೆ ಕೇಳಿದ್ರು ಹೊರಗಡೆ? ಬಳ್ಳಾರಿಯಿಂದ ಜಸ್ಟ್ ನಿನ್ನೆ ಬಂದಷ್ಟು ಜನಕ್ಕೆ ನಾ ಇಂಡಿಪೆಂಡೆಂಟ್ ಬದುಕ್ತೀನಿ ಸರ್, ಬದುಕಕ್ಕಾಗ್ಬಿಡಿ ಸರ್ ಅಂತ ನಿಮ್ಗೆ ಧೈರ್ಯ ಬಂದಿರೋದು ಗೊತ್ತಾ? ನಾವ್ ಇರ್ತಾ ಇದ್ವಿ ಇಲ್ಲಿ. ಏನೇ ನಾನು ನೋಡಿದ ಹೊರಗಡೆ ಎಷ್ಟೋ ಜನ ಹೊರಗಡೆ ಹೋಗಿ ಇಲ್ಲಿ ಇರ್ಬೇಕು ಅಂತ ಇದ್ದಾರೆ. ಅಡಗ್ಲಿ ಅವರು, ಅವ್ರ ಯಜಮಾನ ತಂದಾಗ್ತಿದ್ರು ಚೆನ್ನಾಗಿ, ಮನೆಗೆ ಇರ್ತಾ ಇದ್ರು. ಯಾವಾಗ ಗಂಡಿಗೆ ಏನೋ ಪ್ರಾಬ್ಲಮ್ ಆಯ್ತು, ಕುಡಿದು ಸತ್ತೋದ, ಮನೆಯಿಂದ ಆಚೆ ಹೋಗಿಲ್ಲ, ಈಗ ಆಚೆ ಹೋಗ್ತಾಳೆ, ಈ ದಿನ ಕೆಲ್ಸಕ್ಕೆ ಹೋಗ್ತಾಳೆ, ಮನೆಗೆ ಇರಕ್ ಚಾನ್ಸೇ ಇಲ್ಲ. ಅದಕ್ಕಿಂತ ಒಂದ್ ಒಳ್ಳೇದನ್ನ ಇಲ್ಲಿ ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಬೇಡಿ, ಕೆಟ್ಟ ಕೆಲಸ ಕರ್ಕೊಂಬನ್ನಿ ಸರ್, ನಮ್ಮ ಫ್ಯಾಮಿಲಿ ತರ ಚೆನ್ನಾಗಿ ಮಾಡೋದು ಕರ್ಸಿರ್ತೀವಿ ನಾವು. ಕರೆಕ್ಟ್, ಹೆಣ್ಣು ಗಂಡ ಅಂತಿಲ್ಲ, ಎನಿ ಪರ್ಸನ್ ನಾವು ಕರ್ಸಿರ್ತೀವಿ. ಯಾಕೆ ಬಂದು ನೋಡಿಸಿ ಒಂದ್ಸರಿ, ನೀವು ಚೆನ್ನಾಗಿ ಮಾಡ್ಕೋಬಹುದು. ನೀವು ಸಂಪಾದನೆ ಮಾಡಿ ತಪ್ಪೇನಿಲ್ಲ. ಈ ಕಂಪ್ನಿ ಪ್ರಪಂಚದಲ್ಲಿ ನಿಮ್ಗೆ ಚೆನ್ನಾಗಿರೋಕೆ, ನಿಮ್ ಶೇಕ್ ಕುಡಿಯೋಕೆ ದುಡ್ಡು ಕಮ್ಮಿ ಮಾಡ್ಕೊಳಕ್ಕೆ ಇಲ್ಲಿ ಇರೋದಿದು. ಇದು ಕಂಪ್ನಿ ನಂದಲ್ಲ ಅಲ್ವಾ, ಭೂಮಿ ನಂದಲ್ಲ, ಈ ಮನೆ ಅಲ್ಲ, ಎಲ್ಲ ಯಾರದು ಲೈಫ್ ಎಂಜಾಯ್ ಮಾಡ್ತೀವಲ್ಲ ಹಂಗೆ ಲೈಫ್ ಕಳಿಬಹುದು ಅಂತ ಕರೆಯೋದು. ರೈಟ್, ಎಷ್ಟು ಜನಕ್ಕೆ ನಿನ್ನೆ ಬಂದಾಗ ಖುಷಿ ಆಗಿತ್ತು, ಆ ಪ್ಲೇಸಿಗೆ ಬಂದಾಗ ಪ್ರೆಸೆಂಟ್ ಮಾಡಿ ಸರ್, ಸಕ್ಕಾಪಟ್ಟೆ ಖುಷಿ ಕೊಟ್ಟಿತ್ತು ಸರ್, ನನಗೆ ಖುಷಿ ಕೊಟ್ಟಿದೆ.